Hi everyone, welcome to Max Easy. We are discussing class 10 arithmetic progression chapter. In this chapter, previous video you learnt about sum of an AP. ನೋಡಿಲ್ಲ ಅಂದರೆ ಐ ಕಾರ್ಡಲ್ಲಿ ಲಿಂಕ್ ಕೊಡ್ತೀನಿ, ರೆಫರ್ ಮಾಡಿ. Today in this class we are discuss about that sum of an AP exercise 1.3 solution. So watch our channel regularly, like, share, subscribe our channel. Let's go to the section. If the sum of first 7 terms of an AP is 49 and that of 17 terms is 289, find the sum of first n terms. So ಇದರಲ್ಲಿ first 7 terms AP ಕೊಟ್ಟಿದ್ದಾರೆ. Sum of first 7 terms. So that is S7. Okay, that is what is 49. So S7 is 49. That 17 terms is 17th term illa. This also sum of 17 terms. Sum of 17 terms. So S17 is 289. ಇದರಲ್ಲಿ ನೀವು A17 289 ತಗೊಂಡ್ರೆ ರಾಂಗ್ ಬರುತ್ತೆ ಆನ್ಸರ್. 17th ಟರ್ಮ್ ಕೊಟ್ಟಿಲ್ಲ, 17 ಟರ್ಮ್ಸ್. ಸೊ ಇನ್ ಕೇಸ್ ಪರ್ಟಿಕ್ಯುಲರ್ ಟರ್ಮ್ ಅಂದರೆ ಎಸ್ ಕೊಡಲ್ಲ ಅವರು. ಓಕೆ, ಸೊ ದಟ್ ಈಸ್ ಟರ್ಮ್ಸ್, ದಟ್ ಈಸ್ 289. ಸೊ ಏನು ಫೈಂಡ್ ಔಟ್ ಮಾಡಬೇಕು? ಫೈಂಡ್ ದ ಸಮ್ ಆಫ್ ಎನ್ ಟರ್ಮ್ಸ್. ಸೊ ವಾಟ್ ಇಸ್ ಎಸ್ ಎನ್? S7 S17 ಯಾವುದಾದ್ರು ಎರಡು ಸಮ್ ಕೊಡುವಾಗ ಇಟ್ ಇಸ್ ನಾಟ್ ಪಾಸಿಬಲ್ ಟು ಫೈಂಡ್ ದ ಎನ್. ಎನ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋಕ್ಕಾಗಲ್ಲ. ಎ ಎನ್ ಡಿ ಫೈಂಡ್ ಔಟ್ ಮಾಡ್ಬೋದು, ಇದು ಎರಡನ್ನೂ ಇಟ್ಕೊಂಡು ಎ ಎನ್ ಡಿ ಫೈಂಡ್ ಔಟ್ ಮಾಡ್ಬೋದು, ಬಟ್ ಎನ್ ಫೈಂಡ್ ಔಟ್ ಮಾಡೋಕ್ಕಾಗಲ್ಲ. ಹಂಗಂದ್ರೆ ನಾವು ಇದನ್ನು ಹೆಂಗೆ ಫೈಂಡ್ ಔಟ್ ಮಾಡಬೇಕು? ದಟ್ ಈಸ್ ಜನ್ರಲ್ ಟರ್ಮ್ ಫೈಂಡ್ ಔಟ್ ಮಾಡಬೇಕು. ಸೊ ಅದರಲ್ಲೂ ಏನಿರುತ್ತೆ? ಎನ್ ಇರುತ್ತೆ. ಜನ್ರಲ್ ಟರ್ಮ್ನೇ ನಾವು ಫೈಂಡ್ ಔಟ್ ಮಾಡ್ತೀವಿ. ಈ ಜನರಲ್ ಟರ್ಮ್ ಇಟ್ಕೊಂಡು ಯಾವ ಟರ್ಮ್ ವ್ಯಾಲ್ಯೂ ಬೇಕಂದ್ರೆ ಫೈಂಡ್ ಔಟ್ ಮಾಡ್ಬೋದು. S7 S10 S11 S20 S100 ಎಷ್ಟು ಟರ್ಮ್ಸ್ ವ್ಯಾಲ್ಯೂನು ಬೇಕಂದ್ರೂ ಈ ಎ ಪಿಯಲ್ಲಿ ಫೈಂಡ್ ಔಟ್ ಮಾಡ್ಬೋದು. ಆ ಥರ ಒಂದು ಜನರಲ್ ಟರ್ಮೇ ಫೈಂಡ್ ಔಟ್ ಮಾಡೋಕ್ಕಾಗುತ್ತೆ. ಸೊ ಸೊಲ್ಯೂಷನ್, ಸೊ ಇದರಲ್ಲಿ ನಾವು S7 ಇದೆ. S7 ಇಸ್ 49. ಸೊ SN ಫಾರ್ಮುಲಾ ಅಪ್ಲೈ ಮಾಡ್ತೀವಿ. ದಟ್ ಈಸ್ n by 2 2a plus n minus 1 into d. Okay, S7 we can formula ಅಲ್ಲಿ ಬರಿಬೇಕು. that is 7 by 2 2a ಗೊತ್ತಿಲ್ಲ plus n is 7 7 minus 1 d ಗೊತ್ತಿಲ್ಲ. so 7 by 2 S7 value is given 49. 2a plus 7 minus 1 6d. ಓಕೆ, ಆಗುತ್ತೆ. ಎರಡಕ್ಕೂ ಕ್ಯಾನ್ಸಲ್ ಮಾಡಬೇಕು. a plus 3d. ಸೊ 7 into a plus 3d. your multiple 7. so what is that? 49 equal to 7 into a plus 3d. so your multiple 7 transpose to this side, divide. ಕ್ಯಾನ್ಸಲ್ ಮಾಡುವಾಗ 7. So a plus 3d equal to 7. This is equation 1. So S17 equal to 17 by 2 into 2a plus n minus 1. n minus 1 17 minus 1 16d. So 2 direct ಆಗಿ ಕ್ಯಾನ್ಸಲ್ ಮಾಡುವಾಗ 1 ಟೈಮ್, ಇಲ್ಲಿ 8. So S17 is 289. ಇಲ್ಲಿ multiple 7 take to your divide. ಸೊ a plus 8d ಇದನ್ನು ಕ್ಯಾನ್ಸಲ್ ಮಾಡುವಾಗ 17. ಸೊ a plus 8d equal to 17. This is equation 2. So equation 1 is a plus 3d equal to 7. This is a plus 8d equal to 17. ಸೊ ಇದು ಎರಡು ಈಕ್ವೇಷನು ಸಾಲ್ವ್ ಮಾಡಿದರೆ we can get a and d value. ಸೊ ಈಕ್ವೇಷನ್ ಫಸ್ಟ್ ಬರಿತೀನಿ. 3d equal to 7. ಓಕೆ, ಸೊ ನಾವು ಯಾವಾಗಲೂ ಎಲಿಮಿನೇಟ್ ಮಾಡಬೇಕಂದ್ರೆ ಅಪೋಸಿಟ್ ಸೈನ್ ಇರಬೇಕು. ಅಪೋಸಿಟ್ ಸೈನ್ ಬೇಕಂದ್ರೆ ಹಂಗಂದ್ರೆ ಎಲಿಮಿನೇಟ್ ಮಾಡೋಕ್ಕಾಗುತ್ತೆ. ಸೊ ಇದರಲ್ಲಿ ಎರಡು ಪ್ಲಸ್ ಇದೆ. ಸೊ ಸೈನ್ ಚೇಂಜ್ ಮಾಡಬೇಕು ಥ್ರೂಔಟ್ ಈಕ್ವೇಷನ್. ಪ್ಲಸ್ ಎ ಮೈನಸ್ ಎ ಕ್ಯಾನ್ಸಲ್. 8 minus 3 5d ಈಕ್ವಲ್ ಟು 17 minus 7 10.
So D equal to 10 by 5, that is 2. So D equal to 2, can use to that any one of the equation, find A. Any one of the equation, A plus 3D equal to 7. So A plus 3 into D is 2 equal to 7. So 3 2s are 6 equal to 7. A equal to 7 minus 6, that is 1. So A equal to 1, D equal to 2. So ಇವಾಗ Sn ಕೇಳ್ತಾ ಇರೋದು. So Sn equal to n by 2, 2a plus n minus 1 into D. So Sn find n value ಗೊತ್ತಿಲ್ಲ. So n ಹಾಗೆ ಇಟ್ಕೋಬೇಕು, n by 2, 2 into a is 1 plus n is, we don't know, n minus 1, D is 2. So this one is n by 2, 2 ones are 2 plus n minus 1 into 2. So 2 cancel ಮಾಡುವಾಗ ಹಿಂಗೆ ಕ್ಯಾನ್ಸಲ್ ಆಗುತ್ತೆ. ಓಕೆ, ಇಲ್ಲಿರೋ 2ನ ಕ್ಯಾನ್ಸಲ್ ಮಾಡಬೇಕು, ಇಲ್ಲಿರೋ 2ನ ಕ್ಯಾನ್ಸಲ್ ಮಾಡಬೇಕು, ಕಾಮನ್ ಮಾಡಬೇಕು. ಸೊ ದಟ್ ಈಸ್ ಇಲ್ಲಿ ಕ್ಯಾನ್ಸಲ್ ಮಾಡಿದ್ವಿ, ಕ್ಯಾನ್ಸಲ್ ಮಾಡಿದ್ರೆ ಇಲ್ಲಿ ಏನು 1. ಸೊ 1 ಪ್ಲಸ್ n ಮೈನಸ್ 1. ಓಕೆ, ಪ್ಲಸ್ 1 ಮೈನಸ್ 1 ಕ್ಯಾನ್ಸಲ್ ಆಗುತ್ತೆ. ಸೊ n ಇಂಟು n, n ಸ್ಕ್ವೇರ್. ಸೊ Sn equal to n ಸ್ಕ್ವೇರ್. ಸೊ ದಿಸ್ ಇಸ್ ದಟ್ ಆನ್ಸರ್. ಇದು ಯೂಸ್ ಮಾಡಿ ಯಾವ ಟರ್ಮ್ ಸಮ್, ಯಾವುದು ಸಮ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ಬೋದು. S1 ಮೀನ್ಸ್ 1 ಸ್ಕ್ವೇರ್. ಸೊ ದಟ್ ಈಸ್ ಆನ್ಸರ್ ಇಸ್ 1. S2 ಸಮ್ ಆಫ್ 2 ಟರ್ಮ್ಸ್, S2 ಮೀನ್ಸ್ 2 ಸ್ಕ್ವೇರ್. ಸೊ ದಟ್ ಈಸ್ 4. ಸೊ ಇದನ್ನು ಯೂಸ್ ಮಾಡಿ S2 ಫೈಂಡ್ ಔಟ್ ಮಾಡಿ ಕೇಳುವಾಗ, ಸೊ n ಇರೋ ಜಾಗದಲ್ಲಿ ಏನು ಅಪ್ಲೈ ಮಾಡಬೇಕು, 2 ಸ್ಕ್ವೇರ್, ದಟ್ ಈಸ್ 4 ಬರುತ್ತೆ. ಸೊ S3 ಇವಾಗ 3 ಸ್ಕ್ವೇರ್, ದಟ್ ಈಸ್ 9. ಹಂಗಂದರೆ S7 7 ಸ್ಕ್ವೇರ್ 49 ಆನ್ಸರ್. ಸೊ S17 17 ಸ್ಕ್ವೇರ್ 289, ದಟ್ ಈಸ್ ದ ಆನ್ಸರ್. ಸೊ ಈ ಥರ ಜನರಲ್ ಟರ್ಮ್ ಫೈಂಡ್ ಔಟ್ ಮಾಡ್ಬೋದು. ಸೊ ಸೆಕೆಂಡ್ ಕ್ವೆಶನ್, ಶೋ ದಟ್ A1 A2 so on AN form an AP and find the sum of first 15 terms. Sum of first 15 terms AN equal to 9 minus 5n. ಸೊ ಏನು ಕೊಟ್ಟಿದ್ದಾರೆ, ದಟ್ ಈಸ್ AN equal to 9 minus 5n. ಸೊ AN is 9 minus 5n. You want to first ಏನು ಫೈಂಡ್ ಔಟ್ ಮಾಡಬೇಕು, ದಿಸ್ ಒನ್ ಫಾರ್ಮ್ ಆ್ಯನ್ AP ಅಂತ ಫೈಂಡ್ ಔಟ್ ಮಾಡಬೇಕು. ನೆಕ್ಸ್ಟ್ ಒನ್ ಇಸ್ ಸಮ್ ಆಫ್ 15 ಟರ್ಮ್ಸ್ ಫೈಂಡ್ ಔಟ್ ಮಾಡಬೇಕು. ಸೊ AP ಅಂದರೆ ಏನು ಫೈಂಡ್ ಔಟ್ ಮಾಡಬೇಕು, A1 A2. ಸೊ ಒಂದು 2-3 ಟರ್ಮ್ಸ್ ಫೈಂಡ್ ಔಟ್ ಮಾಡಬೇಕು AP ಫೈಂಡ್ ಔಟ್ ಮಾಡೋಕ್ಕೆ. ಸೊ ವಿ ಕ್ಯಾನ್ ಫೈಂಡ್ ಟು ದಟ್ A1. ಸೊ A1 is, so n equal to 1. So 9 minus 5 into 1. So 9 minus 5, that is 4. So A2 is 9 minus 5 into 2. n ಇರೋ ಪ್ಲೇಸಲ್ಲಿ n ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಬೇಕು. 9 minus 5 2s are 10. So 9 minus 10 minus 1. So A3 third term, 9 minus 5 into n ಪ್ಲೇಸಲ್ಲಿ 3. 9 minus 15, 5 3s are 15. So 9 minus 15, that is minus 6. Okay, so this is that 4 comma minus 1 comma minus 6, so on AP. Show that this is the AP. So AP in ಕೇಳುವಾಗ ಹೆಂಗೆ ಫೈಂಡ್ ಔಟ್ ಮಾಡಬೇಕು, ಕಾಮನ್ ಡಿಫ್ರೆನ್ಸ್ ಈಕ್ವಲ್ ಆಗಿ ಇರಬೇಕು, ಇದೆಯಾ ಅಂತ ಚೆಕ್ ಮಾಡಬೇಕು. ಸೊ A2 minus A1 minus 1 minus 4, that is minus 5. A3 minus A2 minus 6, this is the A1, A2, A3. Minus 6 minus of minus 1. So that is minus 6 minus into minus plus 1. So minus 5. So A2 minus A1 equal to A3 minus A2. That is equal. So this is that common difference, or minus 5 equal. Therefore this one is AP. What is 4 comma minus 1 comma minus 6 comma so on is AP. ಫಸ್ಟ್ ಸಮ್ಮಲ್ಲಿ ಹೆಂಗೆ ಅಪ್ಲೈ ಮಾಡಿದ್ವಿ, SN ಜನರಲ್ ಫಾರ್ಮಲ್ಲಿ ಯಾವುದು ಟರ್ಮ್ ವ್ಯಾಲ್ಯೂ ಅಪ್ಲೈ ಮಾಡುವಾಗನೋ ಅದು ಸಮ್ ಸಿಗುತ್ತಲ್ವಾ, ಅದೇ ಥರ ಇದು AN ಜನರಲ್ ಟರ್ಮ್. ಇದರಲ್ಲಿ ಯಾವ ಟರ್ಮ್ ವ್ಯಾಲ್ಯೂ ಬೇಕಂದರೆ ಎನ್ನ ಸಬ್ಸ್ಟಿಟ್ಯೂಟ್ ಮಾಡುವಾಗ ನಮಗೆ ವ್ಯಾಲ್ಯೂ ಸಿಗುತ್ತೆ. ಅರ್ಥ ಆಯ್ತಾ?
Next one. What is it? Sum of 15 terms. So what is it? A equal to 4, D equal to minus 5. Then you can find that sum of 15 terms. So n equal to 15. So 15 terms sum find out ಮಾಡಬೇಕು. So Sn equal to ಈಗ ನೀವು ಎ 15 ಫೈಂಡ್ ಔಟ್ ಮಾಡಿ ಸೆಕೆಂಡ್ ಫಾರ್ಮುಲಾ ಅಪ್ಲೈ ಮಾಡ್ಬೋದು, ಆರ್ ಎಲ್ಸ್ ಎಸ್ ಎನ್ಗೆ ಫಸ್ಟ್ ಫಾರ್ಮುಲಾನ ಅಪ್ಲೈ ಮಾಡ್ಬೋದು. ಎನ್ ಬೈ ಟು 2a plus n minus 1 into d. So n is 15 by 2, that is 2 into 4 plus n minus 1. 15 minus 1, 14 into d is minus 5. So 15 by 2 into 2 4s are 8. So this one plus into minus 14 into 5, 70. That is 15 by 2 into 70 minus 8, that is 62, minus 62 cancel ಮಾಡುವಾಗ 31. So that is 15 into minus 31 minus 465. This is sum of 15. So sum of 15 term is minus 465. Next question. Find the sum of the first 40 positive integers divisible by 6. So we should find to that ಏನು ಫೈಂಡ್ ಔಟ್ ಮಾಡಬೇಕು ಇದರಲ್ಲಿ ಎಸ್ 40. ಸೊ ಸಮ್ ಆಫ್ 40 ಪಾಸಿಟಿವ್ ಇಂಟೀಜರ್ಸ್ನ ಫೈಂಡ್ ಔಟ್ ಮಾಡಬೇಕು. ಸೊ ಇದರಲ್ಲಿ ನಾವು ಫಸ್ಟ್ ಎ ಪಿ ಫ್ರೇಮ್ ಮಾಡಬೇಕತ್ತೆ. ಆ್ಯಂಡ್ ಓನ್ಲಿ ವಿ ಕ್ಯಾನ್ ಟೇಕ್ ದ ವ್ಯಾಲ್ಯೂ ಆಫ್ ಎ ಡಿ ವ್ಯಾಲ್ಯೂ ಸಿಗುತ್ತೆ. ಸೊ ಎ ಪಿ ಹೆಂಗೆ ಫ್ರೇಮ್ ಮಾಡಬೇಕು? ಡಿವಿಸಬಲ್ ಬೈ 6. ಅದನ್ನು ಫಸ್ಟ್ ಡಿವಿಸಬಲ್ ಬೈ 6. ಏನೇನು ನಂಬರ್ಸು? So that is first divisible by 6. So first in the divisible by 6. So 6, 12, 18, so on. This is that AP divisible by 6. Divisible multiple ಹೆಂಗೆ ಕೇಳಿದ್ರು ಸೇಮ್. ಸೊ ಇದರಲ್ಲಿ ನಾವು ಏನು ಫೈಂಡ್ ಔಟ್ ಮಾಡಬೇಕು? ಎಸ್ 40 ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ಎ is 6 first number, D is 6. So we are taking divisible by 6. So all the numbers are 6, 6, 6 only different. So D is 6. 2a plus n minus 1 into D. So S 40 we should find out. 40 by 2, 2 into 6, a is 6 plus n is 40 minus 1, D also 6. So simplify ಮಾಡುವಾಗ 20 into 2 6 are 12 plus 40 minus 1, 39 into 6. So that is 20, 12 plus 39 into 6, 234. So that is 20 into 12 plus 234, 246. So that is multiple of 20. ಸೊ 2 ಅಲ್ಲಿ ಮಲ್ಟಿಪಲ್ ಮಾಡಿ 0 ಹಾಕಿ ಬರಿಬೇಕು. ಸೊ ದಟ್ ಈಸ್ 0. 2 ಅಲ್ಲಿ ಮಲ್ಟಿಪಲ್ ಮಾಡುವಾಗ 2, ದೆನ್ 2 2s are 4, 8 plus 1 9, 2 2s are 4, 4920. That is sum of 40 terms. So sum of first positive integers divisible by 6 is 4920. So now children, you understood how to use the SN formula to find the sum of AP. So next class we will discuss the remaining solution of exercise 1.3. So regular ಆಗಿ ನಮ್ಮ ಚಾನಲ್ನ ವಾಚ್ ಮಾಡಿ, ಲೈಕ್ ಆ್ಯಂಡ್ ಶೇರ್, ಸಪೋರ್ಟ್ ಆ್ಯಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್. ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಾವು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು.